ರಾಯರಮಠ ಮಂತ್ರಾಲಯದ ಮುಖ್ಯ ದ್ವಾರದಲ್ಲಿ ಬರೆಯಲಾಗಿರುವ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಎಂಬ ರಾಯರ ಸ್ತೋತ್ರದ ಶ್ಲೋಕವನ್ನ ಕನ್ನಡದಲ್ಲಿ ಬರೆದಿರೋದನ್ನ ನೀವೆಲ್ಲ ನೋಡಿಯೇ ಇರ್ತೀರಿ. ಆದ್ರೀಗ ಈ ಶ್ಲೋಕವನ್ನ ಕನ್ನಡದಲ್ಲಿ ಬರೆದಿರೋದಕ್ಕೆ ತೆಲುಗು ಭಾಷಿಕರು ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ. ಈ ಶ್ಲೋಕದ ಫಲಕವನ್ನ ತೆಲುಗಿನಲ್ಲಿ ಬರೀಬೇಕು, ಕನ್ನಡದಲ್ಲಿ ಬರೆದಿರೋದು ಸೂಕ್ತವಲ್ಲ, ಇಡೀ ಮಠವನ್ನ ಕನ್ನಡಮಯ ಮಾಡಲಾಗಿದೆ, ರಾಘವೇಂದ್ರ ಸ್ವಾಮಿಗಳ ಮಠದಲ್ಲಿ ಕನ್ನಡ ಭಾಷೆಗೆ ಹೆಚ್ಚು ಪ್ರಾಮುಖ್ಯತೆ ನೀಡಲಾಗ್ತಿದೆ ಅಂತ ಆಕ್ರೋಶ ಹೊರಹಾಕ್ತಿದ್ದಾರೆ. ತೆಲುಗು ಭಾಷಿಕರು ಈ ಕುರಿತಂತೆ ಸೋಷಿಯಲ್ ಮೀಡಿಯಾದಲ್ಲಿ ಹಲವಾರು ಪೋಸ್ಟ್ಗಳನ್ನು ಮಾಡಿ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳಿಗೆ ಟ್ಯಾಗ್ ಮಾಡಿ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸುತ್ತಿದ್ದಾರೆ. ತೆಲುಗು ಭಾಷೆಯನ್ನ ಕಡೆಗಣಿಸಲಾಗ್ತಿದೆ ಅಂತ ಕೆಲ ತೆಲುಗು ಭಾಷಿಕರು ಸೋಷಿಯಲ್ ಮೀಡಿಯಾದಲ್ಲಿ ಅಸಮಾಧಾನ ಹೊರಹಾಕ್ತಿದ್ದಾರೆ. ರಾಯಚೂರು ಜಿಲ್ಲೆಯ ಗಡಿಭಾಗದಲ್ಲಿರುವ ಮಂತ್ರಾಲಯ ಆಂಧ್ರ ಪ್ರದೇಶದ ಕರ್ನೂಲ್ ಜಿಲ್ಲೆಗೆ ಸೇರಿದ್ದರಿಂದ ಈ ಹೊಸ ಭಾಷಾ ವಿವಾದ ಶುರುವಾಗಿದೆ. ಮಠದಲ್ಲಿ ಕನ್ನಡ ಭಾಷೆ ಹಾಸು ಹೊಕ್ಕಾಗಿರುವುದಕ್ಕೆ ತೆಲುಗು ಭಾಷಿಕರು ಅಸಮಾಧಾನಗೊಂಡಿದ್ದಾರೆ. ಮಂತ್ರಾಲಯಕ್ಕೆ ವಿವಿಧ ರಾಜ್ಯಗಳಿಂದ ಭಕ್ತರು ಆಗಮಿಸುತ್ತಾರೆ. ಅದರಲ್ಲೂ ಕರ್ನಾಟಕದಿಂದ ಅಸಂಖ್ಯ ರಾಯರ ಭಕ್ತರು ಮಂತ್ರಾಲಯಕ್ಕೆ ಪದೇ ಪದೇ ಭೇಟಿ ಕೊಡ್ತಲೇ ಇರ್ತಾರೆ. ಮಠದ ಮುಖ್ಯ ದ್ವಾರದಲ್ಲಿರುವ ಪೂಜ್ಯಾಯ ರಾಘವೇಂದ್ರಾಯ ಶ್ಲೋಕವನ್ನ ಎರಡೂ ಕೈ ಜೋಡಿಸಿ ಬಹಳ ಶ್ರದ್ಧೆ ಭಕ್ತಿಯಿಂದ ಅಪಾರ ಗೌರವದಿಂದ ಪಠಿಸ್ತಾರೆ. ಆದ್ರೀಗ ತೆಲುಗಿನವರಿಗೆ ಇದೇ ಕನ್ನಡದಲ್ಲಿ ಬರೆಯಲಾಗಿರುವ ಶ್ಲೋಕದ ಮೇಲೆ ಕಣ್ಣು ಬಿದ್ದಿದೆ. ಆದ್ರೆ ಈ ಕನ್ನಡ ನಾಮಫಲಕ ಇಂದು ನೆನ್ನೆಯದಲ್ಲ, ಹಲವು ವರ್ಷಗಳಿಂದಲೂ ಇದೆ. 1981ರ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿನಯದ ಭಾಗ್ಯವಂತ ಚಿತ್ರದಲ್ಲೂ ಕೂಡ ಕನ್ನಡ ನಾಮಫಲಕ ಇತ್ತು.